ನಾಡಿನ ಪ್ರಖ್ಯಾತ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಪರಿವಾರದ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ನಗರದ ಕಲ್ಯಾಣಿ ಪೆಟ್ರೋಲ್ ಬಂಕ್ ಬಳಿ ಎಂಎಲ್ಸಿ ಬಿಜಿ ಪಾಟೀಲ್ ಅವರ ವತಿಯಿಂದ ಬೇರೆಡೆಯಿಂದ ಆಗಮಿಸಿದ ಭಕ್ತಾದಿಗಾಗಿ ಅನ್ನ ಸಂತರ್ಪಣೆ ಮಾಡಲಾಯಿತು. ವಿವಿಧ ಕಡೆಗಳಿಂದ ಪಾದಯಾತ್ರೆ ಮೂಲಕ ಆಗಮಿಸಿದ ಭಕ್ತರು ಪ್ರಸಾದವನ್ನ ಸ್ವೀಕರಿಸಿದರು. ಇವತ್ತಿನ ದಿವಸ ಇದು ಶರಣಬಸವೇಶ್ವರ ಜಾತ್ರೆ 202 ವರ್ಷ ಹಿಡಿದು ನಡೀತಾ ಇದೆ. ನಮ್ಮ ಮುತ್ತೆಯವ್ರ ಕಾಲ ಇದು ಕಾಲದ ಬರ್ತಾ ಇದೆ. ಇವತ್ತು ನಮ್ಮದು ಎಸ್ ಬಿ ಪಾಟೀಲ್ ಫ್ಯಾಮಿಲಿ ಕಡಿದು ನಮ್ಮ ಅಮಿತ್ ಅಣ್ಣವರು ಯಾರು ತೀರ್ಕೊಂಡಿದ್ದಾರೆ ಅವ್ರ ಹೆಸರು ಮೇಲೆ 5ನೇ ವರ್ಷ ನಾವು ಅನ್ನದಾಸು ನಡೆಸ್ತಾ ಇರ್ತೇವೆ. ಇದು ಅನ್ನದಾಸು ಯಾಕಂತಂದ್ರೆ ಇದು ಎಲ್ಲರಿಗೆ ಚಲೋ ಅಲ್ಲಿ ಮತ್ತು ಎಲ್ಲರಿಗೆ ಪುಣ್ಯ ಹತ್ತಲಿ ಅಂತ ಇದು ನಮ್ಮ ಮನಿತನ ಯಾವಾಗ ಮಾಡ್ಕೋತ ಬಂದ. ಇದು ನಮ್ಮ ಅಣ್ಣವ್ರಾಗಿ ಶ್ರೀ ಚಂದು ಪಾಟೀಲವರು, ನಮ್ಮ ತಂದೆಯವರಾಗಿ ಬಿ ಜಿ ಪಾಟೀಲವರು, ನಮ್ಮ ಅಣ್ಣವ್ರು ಇವತ್ತೇನೋ ಒಂದು ಯಾವುದಕ್ಕೂ ಕೆಲಸ ಸಲಕ್ಕೆ ಬ್ಯುಸಿ ಆಗಿದೆ, ಬರ್ತಾ ಇದ್ದಾರೆ ಅವ್ರು ಭೀ. ಅದಕ್ಕೆ ಇದು ಎಲ್ಲ ನಮ್ಮ ಎಸ್ ಬಿ ಪಾಟೀಲ್ ಪರಿವಾರ ಕಡೆದು ನೀವು ಎಲ್ಲರ ಕಡೆ ಸ್ವೀಕಾರ ಮಾಡಬೇಕು. ಇದು ಪ್ರಸಾದ ತೊಗೊಂಡೇ ಹೋಗ್ಬೇಕು ನೀವು. 202ನೇ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಎಸ್ ಬಿ ಪಾಟೀಲ್ ಗ್ರೂಪ್ ದಿವಂಗತ ಗಳಂಗಪ್ಪ ಪಾಟೀಲ್ ಅವರ ಏನು ಅವರು ಅನ್ನದಾಸೋಹೇ ಒಂದು ಶ್ರೇಷ್ಠ ಅಂತ ಅವರು ನಡೆದಾಡುವ ರೀತಿಯಲ್ಲಿ ಇವತ್ತು ದಿವಂಗತ ಅಮಿತ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ 5ನೇ ವರ್ಷದ ದಾಸೋಹ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದಾಸೋಹ ಇಲ್ಲಿ ನೆರವೇರಿಸಲಾಗಿದೆ. ನಮ್ಮ ನಗರ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಅವರು ಈಗ ಬರಬೇಕಾಗಿತ್ತು, ಇನ್ನೇನು ಕೆಲವು ನಿಮಿಷ ಬರ್ತಾರೆ. ಮತ್ತು ನಮ್ಮ ಶಾಸಕರಾದ ಡಾಕ್ಟರ್ ಬಿ ಜಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಕೈಲಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ದಾಸೋಹ ಆ ಒಂದು ಮನೆತನದ ಪ್ರತಿ ವರ್ಷ ಕೂಡ ನೆರವೇರಿಸ್ತಿದ್ದಾರೆ. ಸಾಕಷ್ಟು ದೇವಸ್ಥಾನಗಳಲ್ಲಿ ಈ ಒಂದು ದಾಸೋಹ ಅವರು ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಇವತ್ತು ಅವರ ಸಹೋದರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಅಮಿತ್ ಪಾಟೀಲ್ ಅವರ 5ನೇ ವರ್ಷದ ಸ್ಮರಣಾರ್ಥವಾಗಿ ಈ ಒಂದು ದಾಸೋಹ ನೆರವೇರಿಸಲಾಗಿದೆ. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಇವತ್ತೊಂದು ದಿವಸ ಕಲ್ಯಾಣ ಕರ್ನಾಟಕ ಕಲಬುರಗಿನಾಗ ಶರಣನ ನಾಡಿನಾಗ ಇವತ್ತೊಂದು ದಿವಸ ಶರಣ ಜಾತ್ರೆ ಮಹೋತ್ಸವ ನಿಮಿತ್ತ ನಾವು ನಮ್ಮ ಕುಟುಂಬ ವತಿಯಿಂದ ದಿವಂಗಿತ ಗಳಂಗಪ್ಪ ಪಾಟೀಲ್ ಮತ್ತು ದಿವಂಗಿತ ನಮ್ಮ ತಮ್ಮ ಆದ ಅಮಿತ್ ಪಾಟೀಲ್ ಅವ್ರ ಒಂದು ನೆನಪಿಗೆ ಅವ್ರ ಒಂದು ಸ್ಮರಣಪನೆಗೆ ಇವತ್ತಿನ ದಿವಸ ನಾವು 5 ವರ್ಷ ಹಿಡಿದು
ದಾಸೋಹ ಹಿಡ್ಕೊಂಡಿದ್ದೆವು. ಇವತ್ತು 5ನೇ ವರ್ಷ ಪ್ರಾರಂಭ ಮಾಡಿದ್ದೆವು. ನಾವು ಹೋದ ಸತಿ 22,000 ಜನಾಗ ನಾವು ಪ್ರಸಾದ ಸೇವೆ ಮಾಡಿದ್ದು. ಈ ಸತಿ ನಮ್ಗೆ 25-30 ಸಾವಿರ ಮೇಲ್ಪಟ್ಟ ಜನ ಬರೋಂಗ ಸೇವಾ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಗ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಪೂರಾ ಕಲ್ಯಾಣ ಕರ್ನಾಟಕ, ಪೂರಾ ನಾಡಿನ ಜನತೆಗೆ ಇವತ್ತೊಂದು ದಿವಸ ಶರಣ ಜಾತ್ರೆ ಮಹೋತ್ಸವ ಶುಭಾಶಯಗಳು ಕೋರ್ತೀನಿ. ಎಲ್ಲರಿಗೆ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೆ ಅವ್ರವರು ಏನು ಪ್ರಾರ್ಥನೆ ಇದೆ, ಅವ್ರಿಗೆ ಏನು ಸಂಕಲ್ಪ ಇದೆ, ಶರಣ ಇವತ್ತು ಅದು ಪೂರೈಸಲಿ ಅಂತಂತೇಳಿ ಮನಪೂರ್ವಕ ಮನವಿ ಮಾಡ್ತೀನಿ ಅಂತಂತ ಹೇಳಿ ಇವತ್ತೊಂದು ದಿವಸ ನಾವು ರಾತ್ರಿಗೆ 11 ಗಂಟೆ 12 ಗಂಟೆವರೆಗೆ ಈ ಸೇವಾ ಮಾಡ್ತೇವೆ. ಮತ್ತು ತುಂಬ ಖುಷಿದ ಸಂಘಟನೆ ಆದ ಇವತ್ತೊಂದು ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಮ್ಮ ಸ್ಟಾಫ್ ಆಗಲಿ, ಹೋಗೋರು ಬರೋರು ಎಲ್ಲರೂ ಈ ಸೇವೆಗೆ ಏನು ಕೈ ಹಚ್ಚಿ ಯಶಸ್ವಿ ಮಾಡ್ತಾರೆ. ಅವ್ರಿಗೆಲ್ಲನೂ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಕೈಲಾಸ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.